स्वागत है आपका हक की आवाज में। मैं हूं शकील बागमारे। एजुकेशन या बिजनेस एपिसोड 9। इस एपिसोड में हम आपको बताएंगे कि किस तरह एक सरकारी आईटीआई कॉलेज के प्रिंसिपल बच्चों से पैसे की मांग कर रहे हैं। ये हम नहीं बल्कि उसी कॉलेज के छात्रों का कहना है। जी हां, सरकारी आईटीआई कॉलेज के प्रिंसिपल पर छात्रों का आक्रोश। सरकारी आईटीआई कॉलेज के छात्रों ने कल 11 बजे कॉलेज के सामने प्रिंसिपल के खिलाफ प्रदर्शन किया। जब हमने इस प्रोटेस्ट की वजह इन छात्रों से पूछी तो सुनिए इन्होंने क्या कहा। ನಿಮಿಷ ಬರ್ತೀನಿ ಅಂತ ಹೇಳಿ ಅವರು 10 ನಿಮಿಷ ಆದ್ರೂ ಬರೋದಿಲ್ಲ. ಪ್ರಿನ್ಸಿಪಲ್ ಹತ್ರ ನಡೆ ಕೊಟ್ಟೈತಿ. ಈಗ ತಪ್ಪು ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಂಜಲ್ಲ. ಅಂಜವ್ ಯಾರು ತಪ್ಪು ಮಾಡೋದು ಅಷ್ಟೇ ಅನ್ಸ್ತ. ನೀವೆಲ್ಲ ಯಾರು ತಪ್ಪು ಮಾಡಿದ್ರೆ ನ್ಯೂಸ್ ಬರ್ಲಿ, ಡಿಸಿ ತನ ಹೋಗ್ಲಿ, ಮುಖ್ಯಮಂತ್ರಿ ಬೇಡ. ನಿಮ್ಮ ಒಕ್ಕಟ್ಟು ಮಾತ್ರ ಹೊಡಿಬಾರ್ದು ಅಷ್ಟೇ. ಕೆಲವೊಬ್ರು ಉಣ್ಣಾರ ನಿಮ್ಮ ವೈಸ್ ಪ್ರಿನ್ಸಿಪಲ್ ಮೇಡಮ್ ಏನಾಗ ವಿದ್ಯಾರ್ಥಿಗಳು ಒಕ್ಕೂಟದಲ್ಲಿ ಹೋರಾಟ ಮಾಡೈತಿ. ಈ ಸತಿ ನಿಲ್ಲೋದು ಬೇಡ ನಾವು, ಸರಿನಾ? ಎಲ್ಲ ಹುಡುಗರು ಕರಿ ನೀವು. आज सुबह शहर बीजापुर के आईटीआई गवर्नमेंट कॉलेज से हमें कॉल आता है और स्टूडेंट हमें कॉल करते हैं। जब हमने यहाँ पर गवर्नमेंट आईटीआई कॉलेज में जब पहुँचे तो यहाँ पर स्टूडेंट ने धरना दिए हैं और उनकी बहुत सी मांगे हैं। पिछले 1 साल से जो शौचालय है वो साफ़ नहीं हुआ है और पीने के लिए पानी बिल्कुल गंदा मुहैया किया जाता है और इसके खिलाफ आवाज़ उठाने पर गवर्नमेंट आईटीआई कॉलेज के प्रिंसिपल उन्हें अवाच्य शब्द से यानी गालियां देने लगते हैं और एग्ज़ाम के लिए उन्हें काफ़ी पैसों की भी मांग करते हैं। और स्टूडेंट यूनियन के सेक्रेटरी जनरल सेक्रेटरी आज हमारे साथ हैं। आइए क्या समस्या है इनकी, इन्हीं से पूछते हैं। ಕೈಗಾರಿಕಾ ತರಬೇತಿ ಕೇಂದ್ರ ವಿಜಯಪುರದಲ್ಲಿ ಇಂಥ ಸಮಸ್ಯೆ ಇದೆ ಅಂದರೆ ಸರ್ಕಾರಿ ಕೆಲಸಗಳು ಎಲ್ಲ ಸರ್ಕಾರಿ ಕೆಲಸಗಳು ಈ ರೀತಿ ನಡೀತಾ ಇದ್ದಾವೆ ಅಥವಾ ಇಲ್ಲೇ ಈ ರೀತಿ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ದಲ್ಲಿ 3rd ಸೆಮ್ ಎಕ್ಸಾಮ್ದಲ್ಲಿ ಪ್ರತಿಯೊಬ್ಬರಿಗೂ 1500 ರೂಪಾಯಿಗಳನ್ನು ನಿಮಗೆ ಎಲ್ಲರಿಗೂ ಪಾಸ್ ಮಾಡ್ತೀವಿ ಅಂತ ಹೇಳಿ ಅಂಜಿಸಿ ರೊಕ್ಕ ತೊಗೊಂಡಿದ್ದಾರೆ. ಆದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. 3rd ಸೆಮ್ದಲ್ಲಿ ಡೈರೆಕ್ಟ್ ಪ್ರಿನ್ಸಿಪಾಲೇ ಕೇಳಿದ್ದಾರೆ, ಪ್ರಿನ್ಸಿಪಾಲಿಗೆ ಎಲ್ಲರೂ ಕೊಟ್ಟಿದ್ದೇವೆ. ಅದು ಟೋಟಲ್ ಮೊತ್ತ ನಮಗೂ ಅಷ್ಟು ಗೊತ್ತಿಲ್ಲ, 9 ಲಕ್ಷದ ಮಾಗಾಗಿವೆ. ಅದೇ ರೀತಿ ಮತ್ತೆ ಶೌಚಾಲಯ ಮತ್ತೆ ಕುಡಿಯುವ ನೀರು ಏನೂ ವ್ಯವಸ್ಥೆ ಇಲ್ಲ. ಸ್ಟಾಫ್ದವರಿಗೂ ಕೂಡ ಅವಾಚ್ಯವಾಗಿ ಶಬ್ದದಿಂದ ಎಲ್ಲರಿಗೂ ಮಾತಾಡ್ತಾರೆ. ಒಟ್ಟು ಅವರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲಿಗಂದ್ರೆ ಮನೆ ಕಳಿಸ್ಬೇಕಂತ ನಾನು ಎಲ್ಲಾ ವಿದ್ಯಾರ್ಥಿಗಳ ಸಲುವಾಗಿ ನಾನು ಕೇಳಿಕೊಳ್ತೇನೆ. ಮತ್ತೆ ಇನ್ನೊಂದು ಡಿಮಾಂಡ್ ಮಾಡಿದ್ದಾರೆ. ಈ ಸೆಮ್ 4 ಸೆಮ್ ನಲ್ಲಿ ರೊಕ್ಕ ಬೇಡ್ತಾ ಇದ್ದಾರೆ 3000 ರೂಪಾಯಿ. 3000 ರೂಪಾಯಿ ಕೊಡ್ಲಿಕ್ಕಂದ್ರೆ ಹುಡುಗರಿಗೆ ಅಂತಾರೆ, ಅಂಜಿಸ್ತಾರೆ. ಯಾಕಂದ್ರೆ ಡಿಸ್ಚಾರ್ಜ್ ಮಾಡ್ತೀನಿ, ಇಲ್ಲಿಕಂದ್ರೆ ನಿಮ್ಮ ಅರ್ಜಿ ಕೊಟ್ಟು ನಿಮಗೆ ಅಟೆಂಡೆನ್ಸ್ ಕಮ್ ಮಾಡ್ತೀವಿ ಮತ್ತೆ ಹಿಂಗೆ ಹೇಳ್ತಿದ್ದಾರೆ. ಮತ್ತೆ ನಾವು ಎಲ್ಲ ಕಡೆ ಶೌಚಾಲಯ ಪ್ರಿನ್ಸಿಪಾಲ್ ಹೇಳ್ತಾರೆ. ಪ್ರಿನ್ಸಿಪಾಲೇ ಮತ್ತೆ ಹೇಳಕ್ ಹೋದ್ರೆ ಹುಡುಗರಿಗೆ ಒಂದೊಂದು ಮಾತು ಹೇಳ್ತಾರೆ ಮತ್ತು ಸ್ಟಾಫ್ಗಳಿಗೆ ಒಂದೊಂದು ಮಾತು ಹೇಳ್ತಾರೆ. ಮತ್ತೆ ಸರ್ಗಳಿಗೆ ಅನ್ಬಿಹೇವಿಯರ್ ಗತ್ಲೆ ಮಾಡ್ತಾರೆ ಮತ್ತು ಬೈತಾರೆ. ಸರ್ಗಳಿಗೆ ಬಾಯಿಗೆ ಹೆಂಗ್ ಬರುತ್ತೆ ಹಂಗ್ ಬೈತಾರೆ. ಪರೀಕ್ಷೆಯಲ್ಲಿ ಫೀಸ್ ಅನ್ನು ತಗೊಂಡು ಪರೀಕ್ಷೆಯನ್ನು ತಗೋತಾರೆ ಮತ್ತೆ ನಮ್ ಗುರುಗಳಿಗೆ ರೆಸ್ಪೆಕ್ಟ್ ಮಾಡತ್ತಿಲ್ರಿ. ಹೆಂಗ್ ಬೇಕಾದಂಗ್ ಬಯಲತ್ತಾರೆ. ಹೋಸಲ 1500 ತಗೊಂಡಾರ, ಈ ಸಲ 200 ಬೇಡ್ಲಿಕ್ಕೆ 2000 ಬೇಡ್ಲಿಕ್ಕೆ 3000 ಬೇಡ್ಲಿಕ್ಕೆ ಅಂತಾರಂತ್ರಿ. ಶೌಚಾಲಯನು ಸರಿಯಾಗಿ ಇಲ್ರಿ, ಕುಡಿ ನೀರ್ನು ಪ್ರಾಬ್ಲಮ್ ಅದ ರೀ. ಕಾಲೇಜ್ ಮತ್ತೆ ಸರಿಯಾಗಿ ಸ್ವಚ್ಛ ಇಲ್ರಿ, ಬಾ ಹೊಲಸ್ತದ ರೀ. कॉलेज में मूलभूत सुविधाएं और प्रिंसिपल की मनमानी को लेकर छात्रों का विरोध प्रदर्शन देखने को मिला। बीजापुर के सोलापुर रोड पर सरकारी आईटीआई कॉलेज के प्रिंसिपल आरडी मुकाशी पर एग्जाम के लिए हर छात्र से 1500 रुपए वसूल करके परेशान करने का आरोप लगाते हुए छात्राओं ने आज कॉलेज कैंपस में खुलकर अपना विरोध जाहिर किया। बिना वजह प्रिंसिपल एग्जाम के नाम पर
छात्राओं से पिछले साल 3rd सेमेस्टर और इस बार 4th सेमेस्टर की एग्जाम के लिए 2000 रुपए देने का दबाव डाल रहे थे और ना देने पर इस ट्रेनिंग केंद्र से निकाले जाने की धमकी के चलते यहाँ के 700 छात्रों ने इन पर हो रहे इस शोषण का आक्रोश करते हुए प्रिंसिपल को यहाँ से तबादला करने का आग्रह किया है। जब हमने इन छात्रों के आरोप की जानकारी जानने के लिए प्रिंसिपल से बात की तो प्रिंसिपल ने तमाम आरोपों को नकारते हुए क्या कहा सुनिए। ನಾನು ತಗೊಂಡಿಲ್ಲ ನೋಡಿ ಇವಾಗಾದ್ರೂ ಹೇಳ್ತೀನಿ ನೋಡಪ್ಪ ಇವಾಗ ನೀವು ಕೂಡ ಮಾಧ್ಯಮದವರು ಸೀನಿಯರ್ ಇದ್ದಾರೆ, ದೇ ಆರ್ ನೋ ವೇ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ನನಗೆ ಅವರಿಗೆ ಕನೆಕ್ಷನ್ನು ಬರೋದಿಲ್ಲ. ಅದರಲ್ಲಿ ಹೈರಾಕಿ ಇದೆ, ಟೀಚರ್ ಅನ್ನೋರು ಇದ್ದಾರೆ, ಟ್ರೈನಿಂಗ್ ಆಫೀಸರ್ ಅಂತ ಇದ್ದಾರೆ. ಇದು ನಾನು ಅವ್ರಿಗೆ ಡೈರೆಕ್ಟಾಗಿ ನಾನು ಹಿಂದೂ ಕೇಳಿಲ್ಲ, ಮುಂದೂ ಕೇಳಿಲ್ಲ. ಇದು ಸುಳ್ಳು ಆರೋಪ. ನೀವು ಬೇಕಾದ್ರೆ ಇಲ್ಲೇ ಜುಲೈ 24ಕ್ಕೆ ಎಕ್ಸಾಮ್ ನಡೀತೈತಿ, ನೀವು ಕಮ್ ಆನ್ ದಟ್ ಡೇ. ಅವ್ರು ಹೇಳ್ತಾರೆ, ಅವರು ಹೇಳ್ಬಹುದು ಆರೋಪಕ್ಕೆ ಏನ್ ಕಡಿಮೆ ಇರ್ತೈತಿ, ಯಾರು ಬೇಕಾದ್ರೂ ಆರೋಪ ಮಾಡಬಹುದು. ಹೌದಪ್ಪ 800 ಮಂದಿ ಇದ್ರು 1200 ಮಂದಿ ಇದ್ರು. ಹೌದು, ಅದಕ್ಕೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಜುಲೈಗೆ ಪರೀಕ್ಷೆ ಬರ್ತಾವ. ಯಾರಿಗೆ ಕೊಟ್ಟಿದ್ದೀರಿ? ನಾಳೆ ನನ್ನ ಕೈಗೆ ನೀವು ಕೊಟ್ಟಿನಿ ಅಂತ ಹೇಳ್ತೀನಿ, ನಾನು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಗೌರ್ಮೆಂಟ್ ITI ಇದು ಹೌದು, ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಅಂತ ಅವರು ಇದು ಶೌಚಾಲಯ ಇಲ್ಲ, ಶೌಚಾಲಯ ಇದ್ರೆ ಎಲ್ಲ ಇದು ಮೇಂಟೆನೆನ್ಸ್ ಇಲ್ಲ, ಕುಡಿಯ ನೀರಿನ ಸಲುವಾಗಿ ಸರಿಯಾಗಿ ಸ್ವಚ್ಛತೆ ಇಲ್ಲ. ಆಮೇಲೆ ಎಕ್ಸಾಮಿನೇಷನ್ ಒಳಗ 1500 ರೂಪಾಯಿ ಇವರಿಗೆ ನೀವು ತಗೊಂಡಿದ್ರಂತ. ಈಗ ಮಂತ್ ಮುಂದಿನ ಎಕ್ಸಾಮ್ 4th ಸೆಮ್ ಎಕ್ಸಾಮ್ ದಾಗ ನೀವು 2ರಿಂದ 3000 ರೂಪಾಯಿ ಅವ್ರಿಗೆ ಕೇಳಿದ್ರಂತ. ಅದೇ ನೀವೇನ್ ಹೇಳ್ತೀರಿ? ಒಂದು ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂಗೆ ನಿನ್ನೆ ಇವರು ಅಮೋಘ ಕೆವಿನವರು ಬಂದಿದ್ರು. ನಮ್ಮ ಸ್ಟಾಫು ಕೂಡ ರಾಠೋಡ್ ಏನಿದೆ ಅದು ನಿನ್ನೆ ಅವರು ರೈಸ್ ಮಾಡಿದ್ರು. ಇಲ್ಲಿ ಕೆಲವೊಂದು ಏನಿದೆ, ನಿಮಗೂ ಇನ್ಸ್ಟಿಟ್ಯೂಟ್ ಅಂದಮೇಲೆ ಒಂದು ಸಿಸ್ಟಮ್ ಅನ್ನೋದು ಇರ್ತೈತಿ. ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ್ದ 1960 ಕನ್ಸ್ಟ್ರಕ್ಷನ್ ಆಗಿದೆ. ಇವಾಗ ಸದ್ಯಕ್ಕೆ ಮೂಲಭೂತ ಸೌಕರ್ಯಗಳದಾವು, ಇಲ್ಲ ಅಂತಲ್ಲ. ಕುಡಿಯ ನೀರಿನ ವ್ಯವಸ್ಥೆ ಅದ, ಟಾಯ್ಲೆಟ್ ಅದ, ಸೊ ಎಲ್ಲ ಇದೆ. ಬಟ್ ಅವ್ರದ್ದು ಏನಂದ್ರೆ ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅನ್ನೋದು ಒಂದು ಅವ್ರ ಸಮಸ್ಯೆ. ಕುಡಿಯುವ ನೀರಿಂದ ಅವನ್ನ ಕ್ಯಾಂಡಲ್ ಅದು ರೀಪ್ಲೇಸ್ ಮಾಡಿಲ್ಲ ಅನ್ನೋದು ಅವ್ರದ್ದು. ಅದು ಪ್ರೊಸೆಸ್ ನಡೀತಾನೆ ಇದೆ. ಕ್ಯಾಂಡಲ್ ಏನಿದೆ ರೀಪ್ಲೇಸ್ಮೆಂಟ್ಗೆ ಆಗ್ತಾನೆ ಇದೆ ಅವಾಗವಾಗ. ಆ ಟಾಯ್ಲೆಟ್ದು ಕೂಡ ಏನಿದೆ ಸ್ವಚ್ಛತೆ ನಡೀತಾನೆ ಇದೆ. ಒಂದು ವರ್ಷದಿಂದ ಅಲ್ಲ, ಇನ್ನೂ ನೀವು ಹೋದ ಸೆಪ್ಟೆಂಬರಿಂದ 3500 ರೂಪಾಯಿ ಕೊಟ್ಟು ಒಬ್ಬ ಕಂಪಲ್ಸರಿ ಬರ್ತಿದ್ದ ಆ ಮನುಷ್ಯ. ಸರ್ಕಾರದವರೇ ತೆಗೆದು ಹಾಕಿದ್ರು ಅದನ್ನ, ಮೀನಿಯಲ್ಲಿ ಬೇಡ ಅಂಥೇಳಿ. ಇವಾಗ ಅವ್ನು ಬಿಟ್ಟಿದ್ರು ಕೂಡ ವಾರಕ್ಕೆ 1 ಸಲ ಬಂದು ಮಾಡಿ ಹೋಗ್ತಾನೆ. ನಮ್ಮ ಸ್ವಂತ ಆಯ್ತು ರಾಠೋಡಿರಿ ನೀನು. ಅವನೇ ಇವಾಗ ಕ್ಲೀನ್ ಮಾಡ್ತಾನ, ಲೋಂಡೆ ಕ್ಲೀನ್ ಮಾಡ್ತಾನ. ಅವನೇ ಬಂದು ಇವಾಗ ಏನಿದೆ ನಿನ್ನೆನ ಬಂದು ಕ್ಲೀನ್ ಮಾಡಿ ಹೋದ. ಇವ್ರು ಬಂದ ಮೇಲೆ ನಿನ್ನೆನ ಬಂದು ಕ್ಲೀನ್ ಮಾಡಿ ಹೋಗಿದ್ದಾನೆ. ಇಲ್ಲಿ ಹುಚ್ಚಿ ಒಯ್ಯಕ್ಕೆ ಹೇಳ್ತಾರೆ ಅವರು, ಹೊರಗೆ ಹೋದ್ರೆ ಬೈತಾರೆ. ಏನ್ ಮಾಡ್ಬೇಕು ನೋಡಿ ಸರ್ ಪ್ರಾಬ್ಲಮ್. ಇಲ್ಲಿ ಹುಚ್ಚಿ ಒಯ್ಯಕ್ಕೆ ಹೇಳ್ತಾರೆ ಅವರು, ಹೊರಗೆ ಹೋದ್ರೆ ಬೈತಾರೆ. ಏನ್ ಮಾಡ್ಬೇಕು ನೋಡಿ ಸರ್ ಪ್ರಾಬ್ಲಮ್.
कल मीडिया के पहुंचने के बाद कामों को शुरू करने की बात कर रहे हैं प्रिंसिपल साहब। कुछ भी समस्या ही नहीं है तो क्यों छात्र आक्रोशित हो रहे हैं? क्या 700 छात्र झूठ बोल रहे हैं या प्रिंसिपल साहब सच छुपा रहे हैं? ये एक सवाल बना हुआ है। प्रिंसिपल साहब को अपने स्वास्थ्य का ख्याल है मगर इन छात्रों के स्वास्थ्य का ख्याल नहीं। जो टाकी से पीने के लिए पानी छात्रों को आता है, जरा उस टाकी को भी देखिए। गवर्नमेंट ITI कॉलेज में जो पानी की सुविधा नहीं है, यहाँ के 700 स्टूडेंट यहाँ पर पढ़ते हैं, लेकिन स्टूडेंट ने हमें बताया कि इसी ओपन टैंक जो टाकी बनाई है, अंडरग्राउंड टाकी जो बनाई गई है, यहाँ से ये पीने के पानी यहाँ से मुहैया होता है। ये देखिए कितना गंदा यहाँ पर है। तकरीबन 1 साल पहले इस टैंक को क्लियर किया गया था यहाँ के स्टूडेंट के कहने के मुताबिक। आप देख सकते हैं जो पानी छात्र पीते हैं वो पानी प्रिंसिपल साहब क्यों नहीं पीते, सुनिए। ನೀವು ಆತ್ಮಸಾಕ್ಷಿಯಾಗಿ ಹೇಳಿ ಸರ್, ಬುಕ್ ಮುಟ್ ಹೇಳಿ, ಒಂದ್ಸಲ ನಾನು ನೀರಲ್ಲಿ ಕುಡಿದಿಲ್ಲ ಅಂತ ಹೇಳಿ, ಒಂದ್ಸಲ ಟಾಯ್ಲೆಟ್ ಕೊಡೋದಿಲ್ಲ ಅಂತ ಹೇಳಿ, ಮುಂದಿನ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಅಲ್ಲ ಇವನು ಒಂದ್ಸಲ ನೀವು ನೀರು ಕುಡಿದಿಲ್ಲ, ಉತ್ತರ ಕೊಡ್ರಿ ಆಮೇಲೆ ನೋಡೋಣ. ಅದು ಹೇಳಿ ಸರ್, ಒಂದ್ಸಲ ನೀವು ನೀರು ಕುಡಿದಿಲ್ಲ ಹೇಳಿ ನಾವು. ಯಾಕೆ ಕುಡಿದಿಲ್ಲ? ಮತ್ ಬಾಟಲಲ್ಲಿ ನಾವು ಸ್ಟಾಕ್ ಎಲ್ಲರೂ ಅಲ್ಲೇ ನೀರು ಕುಡಿತಾರ. ಏನ್ ಎಲ್ಲಿದೆ ಸಪರೇಟ್ ನೀವು ನೀರು ಸಪರೇಟ್ ಅಂತ ಇರ್ತೀವಿ ಎಲ್ಲರೂ ನೀರು ಕುಡಿತೀರಿ, ಹುಡುಗರು ನೀರು ಕುಡಿತಾರೆ. ಅರೆ ಇವನು ಮತ್ ನಾವು ಇವಾಗ 60 ವರ್ಷ ಆಗಾಕ್ ಬಂದವ್ರು, ನೀನು ವಯಸ್ಸಿದ್ದವ. ಇವಾಗ ನಿನ್ನಂಗ ನಾನು ಎಲ್ಲದನ್ನು ಮಾಡೋದನ್ನು ಮಾಡೋಕ್ಕಾಗಲ್ಲ. ನನಗೂ ಡಾಕ್ಟರ್ ಏನಿದೆ, ನನಗೂ ಒಂದು ಡಾಕ್ಟರ್ ಸ್ಟೇಟ್ಮೆಂಟ್ ಹೇಳಿರ್ತಾರೆ, ಇಂತಿಂಥದ್ದು ತಗೋಬೇಕು, ಇಂತಿದ್ದು ತಗೋಬೇಕು. ನಾನು ಶುಗರ್ ಕಂಪ್ಲೇಂಟ್, ನಾನು ಮಾತ್ರೆ ತಗೋಬೇಕು. ಇವಾಗ ನಂದು ನಿಂದು ಒಂದಾಗತ್ತಾನ? ನನ್ನ ನೀ ಹೇಳ್ತಿ ಕರೆಕ್ಟ್, ನೀವು ಕುಡಿತಂದ್ರೆ ಏನು? ಇವಾಗ ನನ್ನ ಕೂಡ ಇವಾಗ ಮಾತ್ರೆ ಅದಾವ. ಊಟಕ್ಕಿನ ಮೇಲೆ ತಗೋಬೇಕು, ಊಟದ ನಂದು ತಗೋಬೇಕು. ನಂದು ಆರೋಗ್ಯ ನಾನು ನೋಡ್ಕೋಬೇಕು. ನಿನ್ನಂಗ ವಯಸ್ಸಿದ್ದವಲ್ಲ, ನೀ ಅಲ್ಲಿ ನೀರು ಕುಡಿದೇನು ಹೇಳಂತಂದ್ರೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದೆ. छात्रों से उसूले गए पैसे और सरकार से आने वाले फंड का क्या हो रहा है, इन सवालों पर प्रिंसिपल साहब का क्या कहना है, सुनिए। ನನ್ನ ಕ್ವಶನ್ ಕೇಳಿ, ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾನು 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಇಲ್ಲಿವರೆಗೂ ಫಂಡ್ ಎಷ್ಟು ಬಂದಿದೆ? ನೀವು ಎಷ್ಟು ಅದನ್ನ ಖರ್ಚು ಮಾಡಿದ್ದೀರಿ? ಸ್ಟೂಡೆಂಟ್ ಇಂದ ಎಷ್ಟು ಫಂಡ್ ಬಂತು, ಅದನ್ನ ಎಷ್ಟು ಖರ್ಚು ಮಾಡಿದ್ರೆ ಅದನ್ನ ಮಾಹಿತಿ ಕೊಡ್ತೀನಿ. ಅಲ್ಲಿ ಕೇಳ್ತಿರಂದ್ಮೇಲೆ ನಾನು ರೆಕಾರ್ಡ್ ತರಿಸಿ ಹೇಳ್ಬೇಕಲ್ಲ. 1 ವರ್ಷದಿಂದ 15 ವರ್ಷದಿಂದ ಒಂದ್ ವರ್ಷದಿಂದ ಆದ್ರೂ ಕೂಡ ನಾನು ರೆಕಾರ್ಡ್ ತರಿಸಿನ ಹೇಳ್ಬೇಕಾಗತ್ತೆ. ಇವಾಗ ಇಲ್ಲೇ ಕುಂತಲ್ಲೇ ಹೇಳಂತಂದ್ರೆ ನಾವು ಎಲ್ಲದನ್ನು ಕೂಡ ಏನದು ನಾನು ಇದನ್ನ ಒಂದೇ ಕೆಲಸಕ್ಕೋಸ್ಕರ ನಾ ಇಲ್ಲಿ ಕುಂದ್ರಕ್ ಆಗೋದಿಲ್ಲ. अब छात्रों ने इनकी मांगों को पूरा होने तक प्रदर्शन करने की चेतावनी देते हुए कमिश्नर उद्योग और त्रिवेदी इलाके बेंगलुरु से निवेदन किया है कि इनके भविष्य के साथ खिलवाड़ करने वालों के खिलाफ कार्रवाई करने की मांग की है। अब देखना यह है क्या वाकई में कोई कार्रवाई होगी या नहीं। क्या प्राइवेट, क्या सरकारी संस्थाएं हर जगह अपनी मनमानी कर रहे हैं। जब तक स्टूडेंट या पेरेंट्स आवाज नहीं उठाएंगे तब तक ये एजुकेशन का बिजनेस किसी ना किसी तरीके से चलता रहेगा। तो और खबरों के लिए देखते रहिए आपका अपना बी न्यूज नेशन, हक की आवाज। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।